ಮಕ್ಕಳೇ, ಇವತ್ತಿನ ಕನ್ನಡದ ವ್ಯಾಕರಣದ ತರಗತಿಯಲ್ಲಿ ನಾವು ವರ್ಣಮಾಲೆಯ ಬಗ್ಗೆ ಸವಿವರವಾಗಿ ತಿಳಿದುಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡೋಣ. ವರ್ಣಮಾಲೆ ಎಂದರೇನು? ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿವೆ? ವರ್ಣಮಾಲೆಯ ವಿಧಗಳ್ಯಾವುವು ಎಂಬುದನ್ನು ವಿವರವಾಗಿ ತಿಳಿದುಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಈ ತರಗತಿಯಲ್ಲಿ ಮಾಡೋಣ. ಹಾಗಿದ್ದರೆ ವರ್ಣಮಾಲೆ ಎಂದರೇನು? ಅಕ್ಷರಗಳ ಕ್ರಮಬದ್ಧ ಜೋಡಣೆಯೇ ವರ್ಣಮಾಲೆ ಅಥವಾ ಅಕ್ಷರಮಾಲೆ. ಅಂದರೆ ಆ ಇಂದ ಳವರೆಗಿನ ಅಕ್ಷರಗಳನ್ನು ಕ್ರಮವಾಗಿ ಜೋಡಿಸಿರುವಂಥದ್ದನ್ನು ಅಕ್ಷರಮಾಲೆ ಅಥವಾ ವರ್ಣಮಾಲೆ ಅಂತ ಕರಿತೀವಿ. ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು 49 ಅಕ್ಷರಗಳಿವೆ. ಯಾವ್ಯಾವುದು ಆ 49 ಅಕ್ಷರಗಳು? ಅ, ಆ, ಇ, ಈ, ಉ, ಊ, ಋ, ಎ, ಏ, ಐ, ಒ, ಓ, ಔ, ಅಂ, ಅಹ, ಖ, ಖ, ಗ, ಘ, ಞ, ಚ, ಛ, ಜ, ಝ, ಞ, ಠ, ಠ, ಡ, ಢ, ಣ, ತ, ಥ, ಧ, ಧ, ನ, ಪ, ಫ, ಭ, ಭ, ಮ, ಯ, ರ, ಲ, ವ, ಶ, ಶ, ಸ, ಹ, ಳ. ಹೀಗೆ ಆ ಇಂದ ಳವರೆಗಿನ ಅಕ್ಷರಗಳನ್ನು ಕನ್ನಡ ವರ್ಣಮಾಲೆ ಅಂತ ಹೇಳ್ತೀವಿ. ಕನ್ನಡ ವರ್ಣಮಾಲೆಯಲ್ಲಿ 49 ಅಕ್ಷರಗಳಿವೆ. ಕನ್ನಡ ವರ್ಣಮಾಲೆಯಲ್ಲಿ ಪ್ರಮುಖವಾಗಿ 3 ವಿಭಾಗಗಳನ್ನಾಗಿ ಕಾಣ್ತೀವಿ. ಒಂದನೆಯದು ಸ್ವರಗಳು, 13 ಅಕ್ಷರಗಳಿರ್ತದೆ. ಯೋಗವಾಹಗಳು 2 ಅಕ್ಷರಗಳು. ವ್ಯಂಜನಗಳು ಒಟ್ಟು 34 ಅಕ್ಷರಗಳು. ಇವಿಷ್ಟನ್ನು ಕೂಡಿಸಿದರೆ 13, 2 ಮತ್ತು 34 ಎಷ್ಟು ಅಕ್ಷರಗಳನ್ನು ಸೇರಿಸಿದರೆ ಒಟ್ಟು 49 ಅಕ್ಷರಗಳು ಆಗುತ್ತೆ. ಸ್ವರಗಳಲ್ಲಿ ಪುನಃ 2 ವಿಧಗಳನ್ನಾಗಿ ನೋಡ್ತೀವಿ. ಒಂದು ಹ್ರಸ್ವ ಸ್ವರ, ಇನ್ನೊಂದು ದೀರ್ಘ ಸ್ವರ. ಹ್ರಸ್ವ ಸ್ವರಗಳು 6, ದೀರ್ಘ ಸ್ವರಗಳು 7. 6 ಮತ್ತು 7 ಒಟ್ಟು 13 ಸ್ವರಗಳು. ಯೋಗವಾಹಗಳಲ್ಲಿ 2 ವಿಧ, ಒಂದು ಅನುಸ್ವರ, ಇನ್ನೊಂದು ವಿಸರ್ಗ. ಅನುಸ್ವರ 1, ವಿಸರ್ಗ 1 ಅಕ್ಷರ, ಒಟ್ಟು ಯೋಗವಾಹಗಳು 2 ಅಕ್ಷರಗಳು. ಇನ್ನು ವ್ಯಂಜನಗಳಿಗೆ ಬರೋಣ. 34 ಅಕ್ಷರಗಳು. ವ್ಯಂಜನಗಳಲ್ಲಿ ವರ್ಗೀಯ ವ್ಯಂಜನ ಮತ್ತು ಅವರ್ಗೀಯ ವ್ಯಂಜನ ಅಂತ ಹೇಳಿ 2 ವಿಭಾಗ. ವರ್ಗೀಯ ವ್ಯಂಜನಗಳು 25, ಅವರ್ಗೀಯ ವ್ಯಂಜನಗಳು 9 ಅಕ್ಷರ, ಒಟ್ಟು 34 ಅಕ್ಷರಗಳು. ಈ ವರ್ಗೀಯ ವ್ಯಂಜನಗಳು 25 ಅಕ್ಷರಗಳನ್ನು ಮತ್ತೆ 3 ವಿಭಾಗಗಳನ್ನಾಗಿ ವಿಭಾಗವನ್ನು ಮಾಡ್ತೀವಿ. ಒಂದು ಅಲ್ಪ ಪ್ರಾಣಗಳು, ಮಹಾಪ್ರಾಣಗಳು ಮತ್ತು ಅನುನಾಸಿಕ ಅಕ್ಷರಗಳು. ಅಲ್ಪ ಪ್ರಾಣಗಳು 10 ಅಕ್ಷರಗಳು, ಮಹಾಪ್ರಾಣಗಳು 10 ಅಕ್ಷರಗಳು, ಅನುನಾಸಿಕ ಅಕ್ಷರಗಳು ಒಟ್ಟು 5. ಒಟ್ಟು ವರ್ಗೀಯ ವ್ಯಂಜನಗಳು 25 ಅಕ್ಷರಗಳಾಗಿರ್ತದೆ. ಹಾಗಿದ್ರೆ ಒಂದೊಂದಾಗಿ ವಿಭಾಗವಾರು ನೋಡ್ತಾ ಹೋಗೋಣ. ಸ್ವರಗಳು ಅಂದರೆ ಏನು? ಸ್ವರಗಳಲ್ಲಿ ಎಷ್ಟು ಅಕ್ಷರಗಳಿದೆ? ಸ್ವರಗಳಲ್ಲಿ ಎಷ್ಟು ವಿಧ? ಇವುಗಳನ್ನಾಗಿ ವಿವರವಾಗಿ ನೋಡ್ತಾ ಹೋಗೋಣ. ಸ್ವರಗಳು ಒಟ್ಟು 13 ಅಕ್ಷರಗಳು. ಅ ಇಂದ ಔವರೆಗಿನ ಅಕ್ಷರಗಳು. ಸ್ವರಗಳು ಅಂದರೆ ಏನು? ಸ್ವತಂತ್ರವಾಗಿ ಉಚ್ಚರಿಸುವ ಅಕ್ಷರಗಳೇ ಸ್ವರಗಳು. ಈ ಸ್ವರಗಳಲ್ಲಿ 2 ವಿಧಗಳಿದೆ. ಒಂದನೆಯದು ಸ್ವರಗಳು. ಆ ಇಂದ ಔವರೆಗಿನ ಅಕ್ಷರಗಳನ್ನು ಸ್ವರಗಳು ಅಂತ ಹೇಳಿದ್ವಿ. ಅದರಲ್ಲಿ ಆ ಇಂದ ಔವರೆಗಿನ ಅಕ್ಷರಗಳಲ್ಲಿ 2 ವಿಭಾಗವನ್ನು ಮಾಡ್ತೀವಿ. ಒಂದನೇದು ಹ್ರಸ್ವ ಸ್ವರಗಳು. ಯಾವ್ಯಾವುದು ಅಕ್ಷರಗಳು? ಅ, ಇ, ಉ, ಋ, ಎ, ಓ. 6 ಅಕ್ಷರಗಳನ್ನು ಹ್ರಸ್ವ ಸ್ವರಗಳು ಅಂತ ಕರಿತೀವಿ. ಹ್ರಸ್ವ ಸ್ವರಗಳು ಎಂದರೇನು? ಒಂದು ಮಾತ್ರೆಯ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳೇ ಹ್ರಸ್ವ ಸ್ವರಗಳು. ಇನ್ನೊಂದು ದೀರ್ಘ ಸ್ವರಗಳು. ಆ, ಈ, ಊ, ಎ, ಐ, ಓ, ಔ. ಒಟ್ಟು 7 ಅಕ್ಷರಗಳು. ಇವುಗಳನ್ನು ದೀರ್ಘ ಸ್ವರಗಳು ಅಂತ ಕರಿತೀವಿ. ಒಟ್ಟಾರೆ ಸ್ವರಗಳು 13, ಹ್ರಸ್ವ ಸ್ವರಗಳು 6, ದೀರ್ಘ ಸ್ವರಗಳು 7. ಒಟ್ಟು ಸ್ವರಗಳ ಸಂಖ್ಯೆ 13. ಏನು ದೀರ್ಘ ಸ್ವರ ಅಂದರೆ? 2 ಮಾತ್ರೆಯ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳು ದೀರ್ಘ ಸ್ವರಗಳು.
ಒಂದು ಮಾತ್ರೆಯ ಕಾಲದಲ್ಲಿ ಉಚ್ಚರಿಸಲಾಗುವ ಅಕ್ಷರಗಳು ಹ್ರಸ್ವ ಸ್ವರಗಳು, ಎರಡು ಮಾತ್ರೆಯ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳು ದೀರ್ಘ ಸ್ವರಗಳಾಗಿರುತ್ತೆ. ನೆಕ್ಸ್ಟ್ ನಾವು ಯೋಗವಾಹಗಳಿಗೆ ಹೋಗೋಣ. ಯೋಗವಾಹಗಳು ಒಟ್ಟು ಎರಡು ಅಕ್ಷರಗಳು, ಒಂದು ಅಂ, ಇನ್ನೊಂದು ಅಹ. ಏನು ಯೋಗವಾಹ ಅಂದರೆ? ಯೋಗ ಎಂದರೆ ಸಂಬಂಧ ಅಂತ ಅರ್ಥ, ವಾಹ ಎಂದರೆ ಹೊಂದಿದ ಎಂದರ್ಥ. ಅಂದರೆ ಈ ಯೋಗವಾಹ ಅಕ್ಷರಗಳನ್ನು ನಾವು ಸ್ವತಂತ್ರವಾಗಿ ಉಚ್ಚಾರಣೆಯನ್ನು ಮಾಡೋದಕ್ಕೆ ಬರೋದಿಲ್ಲ. ಒಂದು ಅಕ್ಷರವಾದ ಸಂಬಂಧವನ್ನು ಹೊಂದಿದ ಮೇಲೆಯೇ ಉಚ್ಚಾರವನ್ನು ಮಾಡಬೇಕಾಗುತ್ತೆ. ಯಾವುದಾದ್ರೂ ಒಂದು ಅಕ್ಷರ ಇರಬೇಕಾಗುತ್ತೆ, ಇಲ್ಲ ಸ್ವರ ಇರಬೇಕು, ಇಲ್ಲ ವ್ಯಂಜನ ಇರಬೇಕು. ಆ ಅಕ್ಷರದ ಸಂಬಂಧವನ್ನು ಹೊಂದಿದ ಮೇಲೆಯೇ ಉಚ್ಚರಿಸಲಾಗುವ ಅಕ್ಷರಗಳನ್ನು ಯೋಗವಾಹಗಳು ಅಂತ ಕರಿತೀವಿ. ಈ ಯೋಗವಾಹಗಳಲ್ಲಿ ಎರಡು ವಿಧ. ಒಂದನೇದು ಅನುಸ್ವರ. ಅನುಸ್ವರ ಅಂ. ಅನುಸ್ವರ ಅಂದರೆ ಏನು? ಉದಾಹರಣೆಗೆ ಅಂ ಇಲ್ಲಿ ಸ್ವರದ ಜೊತೆ ಬಂದಿದೆ, ಢಂ ಇಲ್ಲಿ ವ್ಯಂಜನದ ಜೊತೆ ಬಂದಿದೆ, ಖಂ ವ್ಯಂಜನದ ಜೊತೆ ಬಂದಿದೆ, ಘಂ ವ್ಯಂಜನದ ಜೊತೆ ಬಂದಿದೆ ಇತ್ಯಾದಿ. ಸ್ವರದೊಡನೆ ಉಚ್ಚಾರಗೊಳ್ಳುವ ಅನುಸ್ವಾರವನ್ನು ಸ್ವರಾಂಗವೆಂದು, ವ್ಯಂಜನದೊಡನೆ ಉಚ್ಚಾರಗೊಳ್ಳುವ ಅನುಸ್ವಾರವನ್ನು ವ್ಯಂಜನಾಂಗವೆಂದು ಕರೆಯುತ್ತೇವೆ. ಅಂದರೆ ಸ್ವರದ ಸಹಾಯ ತಗೋಬೇಕು, ಇಲ್ಲ ವ್ಯಂಜನದ ಸಹಾಯ ತಗೋಬೇಕು. ಹಾಗಿದ್ದಾಗ ಮಾತ್ರ ಈ ಯೋಗವಾಹವನ್ನು ಉಚ್ಚಾರ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಎರಡನೆಯದು ವಿಸರ್ಗ ಅಹ. ವಿಸರ್ಗದಲ್ಲಿ ಅಹ, ಕಹ, ಗಹ, ಚಹ ಅಂತ ಹೇಳ್ತೀವಿ. ಇದು ಸ್ವರದೊಡನೆ ಉಚ್ಚಾರಗೊಳ್ಳುವ ವಿಸರ್ಗವನ್ನು ಸ್ವರಾಂಗವೆಂದು, ವ್ಯಂಜನದೊಡನೆ ಉಚ್ಚಾರಗೊಳ್ಳುವ ವಿಸರ್ಗವನ್ನು ವ್ಯಂಜನಾಂಗವೆಂದು ಕರೆಯುತ್ತೇವೆ. ಒಟ್ಟಾರೆಯಾಗಿ ಯೋಗವಾಹಗಳು ಒಟ್ಟು ಎರಡು. ಇದರಲ್ಲಿ ಎರಡು ವಿಧ ಇದೆ, ಒಂದು ಅನುಸ್ವರ, ಇನ್ನೊಂದು ವಿಸರ್ಗ. ಸ್ವತಂತ್ರವಾಗಿ ಉಚ್ಚಾರ ಮಾಡೋದಕ್ಕೆ ಬರೋದಿಲ್ಲ. ಇನ್ನೊಂದು ಅಕ್ಷರದ ಸಂಬಂಧವನ್ನು ಹೊಂದಿದ ಮೇಲೆಯೇ ಈ ಯೋಗವಾಹ ಅಕ್ಷರಗಳನ್ನು ಉಚ್ಚಾರ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಮುಂದೆ ಹೋಗೋಣ. ವ್ಯಂಜನಗಳು. ಒಟ್ಟು ವ್ಯಂಜನಗಳಲ್ಲಿ 34 ಅಕ್ಷರಗಳಿದೆ. ಅದರಲ್ಲಿ ಕ ಇಂದ ಳವರೆಗಿನ ಅಕ್ಷರಗಳು. ಏನು ವ್ಯಂಜನಗಳು ಅಂದರೆ? ಸ್ವರದ ಸಹಾಯದಿಂದ ಉಚ್ಚರಿಸಲಾಗುವ ಅಕ್ಷರಗಳಿಗೆ ವ್ಯಂಜನಗಳು ಅಂತ ಕರಿತೀವಿ. ಇವುಗಳನ್ನು ಕೂಡ ವ್ಯಂಜನಾಕ್ಷರಗಳನ್ನು ಸ್ವತಂತ್ರವಾಗಿ ಉಚ್ಚಾರ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇವುಗಳಿಗೆ ಸ್ವರಗಳ ಸಹಾಯ ಬೇಕೇ ಬೇಕು. ಸ್ವರದ ಸಹಾಯದಿಂದ ಉಚ್ಚರಿಸಲಾಗುವ ಅಕ್ಷರಗಳಿಗೆ ವ್ಯಂಜನಗಳು ಅಂತ ಕರಿತೀವಿ. ವ್ಯಂಜನಗಳಲ್ಲಿ ಎರಡು ವಿಧ. ಒಂದನೆಯದು ವರ್ಗೀಯ ವ್ಯಂಜನಗಳು. ವರ್ಗೀಯ ವ್ಯಂಜನಗಳು 25 ಅಕ್ಷರಗಳಿದೆ. ಕ ಇಂದ ಮಾವರೆಗಿನ ಅಕ್ಷರಗಳು. ಇನ್ನೊಂದು ವಿಧ ಅವರ್ಗೀಯ ವ್ಯಂಜನಗಳು. ಯ ಇಂದ ಳವರೆಗಿನ ಅಕ್ಷರಗಳು. ವರ್ಗೀಯ ವ್ಯಂಜನಗಳಲ್ಲಿ ಎರಡು ವಿಧ. ಒಂದು ವರ್ಗೀಯ ವ್ಯಂಜನಗಳಲ್ಲಿ ಎರಡು ವಿಧ, ವರ್ಗೀಯ ವ್ಯಂಜನಗಳು, ಮತ್ತೊಂದು ಅವರ್ಗೀಯ ವ್ಯಂಜನಗಳು. ವರ್ಗೀಯ ವ್ಯಂಜನಗಳು ಈಗಾಗಲೇ ತಿಳ್ಕೊಂಡ್ವಿ. 25 ಅಕ್ಷರಗಳು. ಕ ಕಾರದಿಂದ ಮಕಾರದವರೆಗಿನ ವ್ಯಂಜನಗಳನ್ನು 5 ವರ್ಗಗಳನ್ನಾಗಿ ಬರೆಯುತ್ತೇವೆ. ಆದ್ದರಿಂದ ಇವು ವರ್ಗೀಯ ವ್ಯಂಜನಗಳು. ಅಂದರೆ ಗುಂಪುಗಳನ್ನಾಗಿ ಮಾಡ್ತೀವಿ. ಕ ವರ್ಗ, ಚ ವರ್ಗ, ಟ ವರ್ಗ, ತ ವರ್ಗ, ಪ ವರ್ಗ, ಹೀಗೆ 5 ಗುಂಪುಗಳನ್ನು ಮಾಡ್ತೀವಿ. 5 ಅಕ್ಷರಗಳನ್ನು ನೋಡಿ. ಕ ವರ್ಗ. ಕ ವರ್ಗದಲ್ಲಿ ಬರುವಂಥ ಅಕ್ಷರಗಳ್ಯಾವುದು? ಕ, ಖ, ಗ, ಘ, ಞ. ಚ ವರ್ಗದಲ್ಲಿ ಚ, ಛ, ಝ, ಝ, ಞ. ಟ ವರ್ಗದಲ್ಲಿ ಟ, ಠ, ಢ, ಢ, ಣ. ತ ವರ್ಗದಲ್ಲಿ ತ, ಥ, ಧ, ಧ, ನ. ಪ ವರ್ಗದಲ್ಲಿ ಪ, ಫ, ಭ, ಭ, ಮ. ಯಾಕೆ ಈ ವರ್ಗಗಳನ್ನು ಹೀಗೆ ವಿಭಾಗವನ್ನು ಮಾಡ್ತೀವಿ, ಗುಂಪುಗಳನ್ನಾಗಿ ಮಾಡ್ತೀವಿ? ಈ ಅಕ್ಷರಗಳನ್ನು ಕ ಇಂದ ಞವರೆಗಿನ ಅಕ್ಷರಗಳನ್ನು ಕಂಠದಿಂದ ಉಚ್ಚಾರವನ್ನು ಮಾಡ್ತೀವಿ. ಚ ವರ್ಗವನ್ನು ತಾಲವ್ಯದಿಂದ ನಾಲಿಗೆಯಿಂದ ಉಚ್ಚಾರವನ್ನು ಮಾಡ್ತೀವಿ. ಟ ವರ್ಗವನ್ನು ಮೂರ್ಧನ್ಯದಿಂದ ಉಚ್ಚಾರವನ್ನು ಮಾಡ್ತೀವಿ. ಮತ್ತು ತ ವರ್ಗವನ್ನು ದಂತ್ಯ ಅಂತ ಕರಿತೀವಿ. ನಮ್ಮ ನಾಲಿಗೆ ಹಲ್ಲಿನ ದಂತವನ್ನು ಮುಟ್ಟುತ್ತೆ. ಪ ವರ್ಗವನ್ನು ಓಷ್ಟ್ಯ ಅಂತ ಕರಿತೀವಿ. ತುಟಿಗಳ ಒಂದು ಸಹಾಯದಿಂದ ಉಚ್ಚಾರವನ್ನು ಮಾಡ್ತೀವಿ. ಹಾಗಾಗಿ ಇದನ್ನು ಪ ವರ್ಗವನ್ನು ಓಷ್ಟ್ಯ ಅಂತ ಕರಿತೀವಿ. ಹೀಗೆ 5 ಅಕ್ಷರಗಳನ್ನು ಒಂದೊಂದು ಗುಂಪುಗಳನ್ನಾಗಿ ಮಾಡೋದರಿಂದ ಇದನ್ನು ವರ್ಗೀಯ ವ್ಯಂಜನಗಳು ಅಂತ ಕರಿತೀವಿ. ವರ್ಗೀಯ ವ್ಯಂಜನ ಅಂದರೆ ಗೊತ್ತಾಯ್ತಾ? 5
ವರ್ಗಗಳ ಅಕ್ಷರಗಳನ್ನು ಒಂದೊಂದು ಗುಂಪುಗಳನ್ನಾಗಿ ಮಾಡೋದ್ರಿಂದ ಇದನ್ನು ವರ್ಗೀಯ ವ್ಯಂಜನ ಅಂತ ಕರಿತೀವಿ. ಒಟ್ಟು 5 ಗುಂಪುಗಳು ಇದೆ. ಈಗ ಆ ವರ್ಗೀಯ ವ್ಯಂಜನಗಳಲ್ಲಿ 3 ವಿಧಗಳು. ಅಲ್ಪಪ್ರಾಣ 10 ಅಕ್ಷರ, ಮಹಾಪ್ರಾಣ 10 ಅಕ್ಷರಗಳು, ಅನುನಾಸಿಕ 5 ಅಕ್ಷರಗಳು. ವರ್ಗೀಯ ವ್ಯಂಜನಗಳಲ್ಲಿ ಒಟ್ಟು 25 ಅಕ್ಷರಗಳಿದೆ. ಅದರಲ್ಲಿ ಅಲ್ಪಪ್ರಾಣ 10 ಅಕ್ಷರಗಳು, ಮಹಾಪ್ರಾಣ 10 ಅಕ್ಷರಗಳು, ಅನುನಾಸಿಕ 5 ಅಕ್ಷರಗಳು. ಒಟ್ಟಾರೆಯಾಗಿ 25 ಅಕ್ಷರಗಳನ್ನು ನೋಡ್ಬೋದಾಗಿದೆ. ಅಲ್ಪಪ್ರಾಣ ಅಂದರೆ ಏನು? ಅಲ್ಪಪ್ರಾಣದಲ್ಲಿ ಎಷ್ಟು ಅಕ್ಷರಗಳಿದೆ? ಅಲ್ಪಪ್ರಾಣ ಅಕ್ಷರಗಳು ಯಾವುವು ಅನ್ನೋದನ್ನು ನೋಡೋಣ. ಅಲ್ಪಪ್ರಾಣ ಅಕ್ಷರಗಳು 10. ಕಡಿಮೆ ಉಸಿರಿನಿಂದ ಉಚ್ಚರಿಸುವ ಅಕ್ಷರಗಳೇ ಅಲ್ಪಪ್ರಾಣ. ಕಡಿಮೆ ಉಸಿರಿನ ತೆಗೆದುಕೋಬೇಕು, ಕಡಿಮೆ ಉಸಿರಿನಿಂದ ಉಚ್ಚಾರವನ್ನು ಮಾಡಬೇಕಾಗುತ್ತೆ. ಪ್ರತಿಯೊಂದು ವರ್ಗದ 1 ಮತ್ತು 3ನೆಯ ವ್ಯಂಜನಗಳು ಏನು ವರ್ಗವನ್ನು ಮಾಡ್ಕೊಂಡಿದ್ದೀವಿ, ಆ ವರ್ಗದ 1 ಮತ್ತು 3ನೆಯ ವ್ಯಂಜನಗಳನ್ನು ಅಲ್ಪಪ್ರಾಣ ಅಂತ ಕರಿತೀವಿ. ಕ, ಚ, ಟ, ತ, ಪ, ಘ, ಜ, ಡ, ದ, ಭ. ಈ 10 ಅಕ್ಷರಗಳನ್ನು ಅಲ್ಪಪ್ರಾಣ ಅಕ್ಷರಗಳು ಅಂತ ಕರಿತೀವಿ. ನೆಕ್ಸ್ಟ್ 2ನೇ ವಿಧಕ್ಕೆ ಹೋಗೋಣ. ಮಹಾಪ್ರಾಣ ಅಕ್ಷರಗಳು. ಮಹಾಪ್ರಾಣ ಅಕ್ಷರಗಳು 10. ಮಹಾಪ್ರಾಣ ಅಕ್ಷರ ಎಂದರೇನು? ಹೆಚ್ಚು ಉಸಿರಿನಿಂದ ಉಚ್ಚರಿಸುವ ಅಕ್ಷರಗಳೇ ಮಹಾಪ್ರಾಣ. ಕಡಿಮೆ ಉಸಿರಿನಿಂದ ಉಚ್ಚರಿಸುವ ಅಕ್ಷರಗಳು ಅಲ್ಪಪ್ರಾಣವಾದರೆ ಹೆಚ್ಚು ಉಸಿರಿನಿಂದ ಉಚ್ಚರಿಸುವ ಅಕ್ಷರಗಳೇ ಮಹಾಪ್ರಾಣ. ಏನು ವರ್ಗವನ್ನು ಮಾಡಿಕೊಂಡಿದ್ದೋ ಈಗ ಕ ವರ್ಗ, ಚ ವರ್ಗ, ಟ ವರ್ಗ, ತ ವರ್ಗ, ಪ ವರ್ಗ. ಈ ವರ್ಗದ ಪ್ರತಿಯೊಂದು ವರ್ಗದ 2 ಮತ್ತು 4ನೆಯ ವ್ಯಂಜನಗಳು, 2 ಮತ್ತು 4ನೆಯ ವ್ಯಂಜನಗಳನ್ನು ನಾವು ಮಹಾಪ್ರಾಣ ಅಕ್ಷರಗಳು ಅಂತ ಕರಿತೀವಿ. ಕ, ಚ, ಠ, ಥ, ಫ, ಘ, ಝ, ಢ, ಧ, ಭ. ಈ 10 ಅಕ್ಷರಗಳನ್ನು ಮಹಾಪ್ರಾಣ ಅಕ್ಷರಗಳು ಅಂತ ಕರಿತೀವಿ. ಇನ್ನು 3ನೆಯದು ವರ್ಗೀಯ ವ್ಯಂಜನಗಳಲ್ಲಿ ಅನುನಾಸಿಕ ಅಕ್ಷರಗಳು 5. ಏನು ಅನುನಾಸಿಕ ಅಕ್ಷರ ಅಂದರೆ? ಮೂಗಿನ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳೇ ಅನುನಾಸಿಕ ಅಕ್ಷರಗಳು. ಮೂಗಿನ ಸಹಾಯದಿಂದ ಉಚ್ಚಾರವನ್ನು ಮಾಡ್ತೀವಿ 5 ಅಕ್ಷರಗಳನ್ನು. ಅಂದರೆ ವರ್ಗದ ಕೊನೆಯ ಅಕ್ಷರ, ಪ್ರತಿಯೊಂದು ವರ್ಗದ 5ನೆಯ ವ್ಯಂಜನಗಳು ಯಾವುದದು? ಞ, ಞ, ನ, ನ, ಮ. ಈ 5 ಅಕ್ಷರಗಳನ್ನು ಅನುನಾಸಿಕ ಅಕ್ಷರಗಳು ಅಂತ ಕರಿತೀವಿ. ಇನ್ನು ಕೊನೆಯದಾಗಿ ಅವರ್ಗೀಯ ವ್ಯಂಜನಗಳ ಬಗ್ಗೆ ತಿಳಿದುಕೊಳ್ಳೋಣ. ಅವರ್ಗೀಯ ವ್ಯಂಜನಗಳು ಒಟ್ಟು 9 ಅಕ್ಷರಗಳು. ಅವರ್ಗೀಯ ವ್ಯಂಜನ ಅಂದರೆ ಏನು? ಅವರ್ಗೀಯ ವ್ಯಂಜನದಲ್ಲಿ ಯಾವ್ಯಾವ ಅಕ್ಷರಗಳಿದೆ ಅನ್ನೋದನ್ನು ನೋಡೋಣ. ಯ, ರ, ಲ, ವ, ಶ, ಶ, ಸ, ಹ, ಳ. ಒಟ್ಟು 9 ಅಕ್ಷರಗಳಿದೆ. ಈ 9 ಅಕ್ಷರಗಳನ್ನು ಗುಂಪುಗಳನ್ನಾಗಿ ಮಾಡೋದಕ್ಕೆ ಆಗೋದಿಲ್ಲ. ಯಾವ ವರ್ಗವೂ ಇಲ್ಲದೆ ಹೇಳೋದ್ರಿಂದ ಈ 9 ಅಕ್ಷರಗಳನ್ನು ಇವುಗಳನ್ನು ಕರಿತೀವಿ. ಅಂದರೆ ವರ್ಗ ಮಾಡಲು ಸಾಧ್ಯವಿಲ್ಲದ ಅಕ್ಷರಗಳನ್ನು ಅವರ್ಗೀಯ ವ್ಯಂಜನಗಳು ಅಂತ ಹೇಳ್ತೀವಿ. ಈ ಅವರ್ಗೀಯ ವ್ಯಂಜನಗಳು ಒಟ್ಟು 9.